ಅತಿಯಾದ ವೇಗ ಅಪಘಾತಕ್ಕೆ ಕಾರಣ ಅಂತ ಕೇಳಿಲ್ವಾ? ಈ ಸ್ಪೀಡ್ನ ಮಾಡೋ ಕೆಲಸದಲ್ಲಿ ಬಳಸಿದ್ರೆ ಓಕೆ. ಒಟ್ಟ ಅಂತ ನನ್ ತಲೆ ತಿನ್ಬೇಡ್ರಿ. ನನ್ ತಲೆ ಕೆಟ್ರೆ ನನ್ಗೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಆಮೇಲೆ ರಸ್ತೆ ಮೇಲೆ ಹೋಗ್ತಿರೋ ಕಾರು ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗ್ಬೇಕಾಗುತ್ತೆ, ಹುಷಾರ್. ಅಯ್ಯೋ, ಇವ್ರು ಹೇಳ್ದಂಗೆ ಮಾಡಿದ್ರು ಮಾಡ್ತಾಳೆ. ಏನಪ್ಪ ಮಾಡ್ಲಿ? ಲೈ, ಇಷ್ಟು ಸ್ಪೀಡಾಗಿ ಹೋಗಿ ಆಫೀಸಲ್ಲಿ ಏನೇ ಮಾಡ್ತೀಯಾ? ನನ್ನ ಮುಖ ಯಾಕೆ ನೋಡ್ತೀಯಾ? ರಸ್ತೆ ನೋಡ್ಕೊಂಡು ಓಡ್ಸೆ. ಈ ಮುಖ ನೋಡಿ ಇಷ್ಟಪಟ್ಬಿಟ್ಟು ತಾನೇ ಮದುವೆ ಆಗಿದ್ದು. ನೀನು ಹಿಂಗೆ ಓಡಿಸ್ತಾ ಇದ್ರೆ ನಾವಿಬ್ರು ಒಟ್ಟಿಗೆ ಹೊಗೆ ಹಾಕೊಂಡ್ಬಿಡ್ತೀವಿ ಅಷ್ಟೇ. ರೀ, ಬಿಡ್ತು ಅನ್ರಿ. ಬಿಡ್ತು. ಇಷ್ಟು ಸ್ಪೀಡಾಗಿ ಹೋಗ್ತಿದ್ಯಲ್ಲ, ಹೋಗಿ ಏನ್ ಮಾಡ್ತೀಯಾ? ನಿಮ್ಮಂತ ಗಂಡನ್ ಕಟ್ಕೊಂಡ್ಮೇಲೆ ನನ್ನಿಂದ ಏನ್ ಮಾಡೋದಕ್ ಸಾಧ್ಯ? ಈಗ ನಾನೇನ್ ಮಾಡಿದೆ ಅಂತ ನನ್ ಮೇಲೆ ರೇಗಾಡ್ತಿದ್ಯಾ? ನೀವೇನಾದ್ರೂ ಯೋಚನೆ ಮಾಡಿದಿರೇನ್ರಿ? ಇಲ್ಲ ತಾನೆ. ಇಂಥ ಕಷ್ಟದ ಕೆಲ್ಸ ನನ್ನಿಂದ ಆಗಲ್ಲ ಅಂತ ಚೆನ್ನಾಗಿ ತಿನ್ಕೊಂಡು 3 ಹೊತ್ತು ನಿದ್ದೆ ಮಾಡಿ. ಇಷ್ಟೇ ನಿಮ್ ಕೈಲಾಗೋದು. ಚಿಂತೆ ಇಲ್ದವನ್ಗೆ ಸಂತೆಲೂ ನಿದ್ದೆ ಅಂತೆ. ಈ ಗಾದೆನ ನಿಮ್ಮನ್ನ ನೋಡ್ಕೊಂಡೆ ಬರ್ದಿರ್ಬೇಕು. ಕೇಳಿದ್ರು ತಪ್ಪು, ಕೇಳ್ದೆ ಇದ್ರು ತಪ್ಪು. ಈಗ ನಾನು ಏನ್ ಮಾಡ್ಬೇಕು ಅದನ್ನಾರು ಹೇಳ್ಬಿಡು. ಸದ್ಯಕ್ಕೆ ನೀವೇನು ಮಾಡಬೇಡಿ. ಬೋಯ್ಗೆ ಬೀಗ ಹಾಕೊಂಡು ಕೂತ್ಕೊಳ್ಳಿ. ಇವಾಗ ನಾನು ಆಫೀಸ್ಗೆ ಹೋಗಿ ಏನ್ ಮಾಡ್ತೀನೋ ಎತ್ತು ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಈಗ ಆದಷ್ಟು ಬೇಗ ಆ ಕಾವೇರಿನ ನಾನು ಆಚೆ ಹಾಕ್ತೀನಿ. ಎಲ್ಲ ಪವರು ನನ್ನ ಕೈಗೆ ಬರೋ ಹಾಗೆ ನಾನು ಮಾಡ್ತೀನಿ. ನೀನು ಅಂದ್ರೆ ಸುಮ್ಮನೆನಾ? ನಿನ್ ಮುಂದೆ ಯಾರ ಆಟನೂ ನಡೆಯಲ್ಲ. ಎಲ್ಲ ಪವರು ನಿನ್ ಕೈಗೆ ಬಂದೇ ಬರುತ್ತೆ. ಈಗ ಪ್ಲೀಸ್ ರಸ್ತೆ ನೋಡ್ಕೊಂಡು ಗಾಡಿ ಓಡಿಸು, ಆಯ್ತಾ? ಸ್ಲೋ ಆಗಿ ಆರಾಮಾಗಿ ಓಡಿಸು. ಆಯ್ತು, ಬನ್ನಿ.